ಈಗಿನ ಕಾಲದಲ್ಲಿ ಪಿಜ್ಜಾ ಬರ್ಗರು ಫ್ರೆಂಚ್ ಫ್ರೈಸ್ ನಡುವೆ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಅಂದ ತಕ್ಷಣ ನಮ್ಮ ಮನಸ್ಸನ್ನ ಸೆಳೆಯುತ್ತೆ. ಕಾರಣ ಯಾಕೆ ಅಂತ ಯೋಚಿಸ್ತಾ ಇದ್ರಾ? ಯಾಕಂದ್ರೆ ಅದ್ರಲ್ಲಿರುವಂತಹ ಅಪ್ಪಟ ಹಳ್ಳಿಯ ಫ್ಲೇವರ್. ಈಗಿನ ರಿಯಾಲಿಟಿ ಶೋಗಳಲ್ಲಿ ಹೈಫೈ ಇಂಗ್ಲಿಷ್ ಮಾತಾಡುವಂತಹ ಕಂಟೆಸ್ಟೆಂಟ್ಸ್ ನ ನಡುವೆ ಹಳ್ಳಿ ಫ್ಲೇವರ್, ಒಬ್ಬ ನಾಟಿ ಕಲಾವಿದ ವಿತ್ ನಾಟಿ ಆಗಿರುವಂತಹ ಒಬ್ಬ ಹುಡುಗ ಈಗ ಇಡೀ ಕರ್ನಾಟಕವನ್ನ ತನ್ನ ಕಡೆಗೆ ಸೆಳ್ಕೊಂಡ್ ಬಿಟ್ಟಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಮಂಡ್ಯದ ಮಳವಳ್ಳಿ ತಾಲೂಕಿನ ದಡದಪುರದ ಗ್ರಾಮದ ಹುಡುಗ ನಟರಾಜ್ ಮಳವಳ್ಳಿ ಬಗ್ಗೆ. ಕನ್ಫ್ಯೂಸ್ ಆಗ್ಬಿಡಿ, ನಾನಿಷ್ಟೊತ್ತು ಹೇಳ್ತಾ ಇರೋದು ಪಳಾರ್ ಗಿಲ್ಲಿ ನಟ ಅವ್ರ ಬಗ್ಗೆ. ನಮ್ಮ ಗಿಲ್ಲಿ ಅವರು ಮೂಲತಃ ರೈತ ಕುಟುಂಬದಲ್ಲಿ ಜನಿಸಿದವರು. ಗಿಲ್ಲಿಯ ಅಪ್ಪ ಅಮ್ಮ ಇಬ್ರು ತಮ್ಮ ಜೀವನನ ಹೊಲ ಗದ್ದೆಗಳಲ್ಲಿ ಕಳೆದವರು. ಇವ್ರ ಅಕ್ಕನ ಹೆಸರು ಪವಿತ್ರ, ನರೇಂದ್ರ ಅನ್ನೋ ಅಣ್ಣ ಇದ್ದಾರೆ. ಈ ಗಿಲ್ಲಿ ಹೆಸರು ಬರೋದಕ್ಕೆ ಒಂದು ಕಾರಣ ಇದೆ ಅಂತೆ. ಅವ್ರ ಊರಿನಲ್ಲಿ ಸಣ್ಣಗಿರೋರ್ನ ಗಿಲ್ಲಿ ದಾಂಡಿಗೆ ಹೋಲಿಸ್ತಾರಂತೆ. ಆ ಕಾರಣದಿಂದಾನೇ ಗಿಲ್ಲಿ ಅವರು ಸಣ್ಣಕ್ಕಿದ್ರಂತೆ. ಅವರ ಫ್ರೆಂಡ್ ಒಬ್ಬ ತಮಾಷೆಗೆ ಇಟ್ಟ ಹೆಸರು ಗಿಲ್ಲಿ. ಆದ್ರೆ ಅದೇ ಹೆಸರು ಈಗ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕೂಡ ಕೇಳಿ ಬರ್ತಾ ಇದೆ. ಈ ಕತೆ ಬಾಲ್ಯದ ಕಷ್ಟಗಳು, ಕನಸುಗಳ ಹೋರಾಟ, ಬೆಂಗಳೂರಿನ ಒಂಟಿ ಜೀವನ ಮತ್ತು ಸೆಟ್ ಬಾಯ್ ಕೆಲಸ, ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಗೆಲುವಿನಿಂದ ಕೂಡ ಕೂಡಿದೆ. ಬನ್ನಿ ಹಾಗಿದ್ರೆ ಗಿಲ್ಲಿ ನಟ ಅವರ ಅನ್ಟೋಲ್ಡ್ ಸ್ಟೋರಿಗೆ ನಿಮ್ಗೆ ಸುಸ್ವಾಗತ. ಪಕ್ಕಾ ಹಳ್ಳಿ ಸ್ಟೈಲ್ ಬದುಕು. ತಮ್ಮ ಶಾಲೆ ಆಯ್ತು, ತಮ್ಮ ಊರಾಯ್ತು, ಬೆಳಿಗ್ಗೆ ಏಳೋದು, ತೋಟಗಳಲ್ಲಿ ಅಪ್ಪ ಅಮ್ಮಂಗೆ ಸಹಾಯ ಮಾಡೋದು, ಸಂಜೆ ಶಾಲೆಯಿಂದ ಸ್ನೇಹಿತರೊಂದಿಗೆ ಆಟ ಆಡೋದು. ಇಷ್ಟಲ್ಲೇ ಇದ್ದ ಗಿಲ್ಲಿಗೆ ಮುಂದೊಂದ್ ದಿನ ಇದನ್ನೆಲ್ಲ ಬಿಟ್ಟು ಯಾವುದೋ ಗೊತ್ತಿಲ್ಲದ ಬೆಂಗಳೂರಿಗೆ ಹೋಗ್ತೀನಿ ಅನ್ನುವಂತಹ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ ನಮ್ಮ ಗಿಲ್ಲಿಗೆ. ಪ್ರೈಮರಿ ಟೈಮ್ ನಲ್ಲಿ ಸ್ಟೇಜ್ ಅಂದ್ರೆ ಆಗದೆ ಇರುವಂತಹ ಗಿಲ್ಲಿ ಒಂದೇ ಒಂದ್ಸಲ ಸ್ಟೇಜ್ ಹತ್ತಿದ್ದು. ಅದು ಸ್ವಾತಂತ್ರ್ಯ ದಿನಾಚರಣೆಯ ದಿನ ಒಂದು ಗ್ರೂಪ್ ಡ್ಯಾನ್ಸ್ ಮಾಡೋದಕ್ಕೆ. ಹೈಸ್ಕೂಲ್ ನ ದಡದಪುರದ ಪಕ್ಕದಲ್ಲಿರುವಂತಹ ಬಂಡೂರ್ನಲ್ಲಿ ಮಾಡ್ತಾರೆ. ITI ಯನ್ನ ಕೆಂಬದುಡ್ಡಿಯಲ್ಲಿ ಮಾಡ್ತಾರೆ. ಆದ್ರೆ ಸಾಮಾನ್ಯ ರೈತ ಕುಟುಂಬ ಆಗಿರೋದ್ರಿಂದ ಆರ್ಥಿಕ ಸ್ಥಿತಿ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಹಾಗಾಗಿ ಸಿನಿಮಾ ಕನಸನ್ನ ಪೋಸ್ಟ್ಪೋನ್ ಮಾಡ್ತಾ ಬಂದ್ರು. ನಾವ್ ಏನೇ ಆದ್ರೂ ನಿನ್ನ ಕನಸನ್ನ ಬಿಡಬಾರ್ದು ನಟ ಅಂತ ತಾಯಿ ಸದಾ ಹೇಳ್ತಾ ಇದ್ರಂತೆ. ಇದು ಅವರಲ್ಲಿ ಧೈರ್ಯವನ್ನ ಹೆಚ್ಚು ಮಾಡುತ್ತೆ. ITI ಯಲ್ಲಿದ್ದಾಗ ಶುಕ್ರವಾರ ಕ್ಲಾಸ್ಗೆ ಹೋಗ್ತಿದ್ದ ಇತಿಹಾಸನೇ ಇಲ್ವಂತೆ ಗಿಲ್ಲಿ ಅವ್ರದ್ದು. ಫಸ್ಟ್ ಫ್ಯಾನ್ ಬಾಯ್ ಆಗಿ ಹ್ಯಾಂಡ್ ಶೇಕ್ ಮಾಡಿದ್ದೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು. ಅದೇ ಅವ್ರಿಗೆ ಗೋಲ್ಡನ್ ಹ್ಯಾಂಡ್ ಆಗೋಯ್ತೋ ಏನೋ. ಈಗ ಎಲ್ಲಾ ಕಡೆ ಗಿಲ್ಲಿದೆ ಹವಾ. 2016ರಲ್ಲಿ ದೊಡ್ಡಮ್ಮನ ಮಗ ಸುಮ್ನೆ ತಮಾಷೆಗೆ ನಟ ಬೆಂಗಳೂರಿಗೆ ಬರ್ತೀಯೇನೋ ಅಂತ ಕೇಳಿದಕ್ಕೆ ಹಿಂದೆ ಮುಂದೆ ನೋಡದೆ ಕಾರ್ ಹತ್ತಿ ಬೆಂಗಳೂರಿಗೆ ಬಂದವರು. ಅಲ್ಲಿಂದ ಅವ್ರ ಲೈಫು ಟೆಂಪಲ್ ರನ್ ಗೇಮ್ ತರ ಆಗೋಯ್ತು. ಗೊತ್ತು ಗುರು ಇಲ್ದೆ ಸುಮ್ನೆ ಶೂಟಿಂಗ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಸುತ್ತೋದು. ಬೆಂಗಳೂರಲ್ಲಿ ರೂಮ್ ಮಾಡೋದಕ್ಕೆ ಸರಿಯಾಗಿ ಅಡ್ವಾನ್ಸ್ ಕೊಡೋದಕ್ಕೆ ದುಡ್ಡಿರ್ಲಿಲ್ಲ. ಅದಕ್ಕೆ ಫ್ರೆಂಡ್ ರೂಮಲ್ಲಿ ಸೇರ್ಕೊಂಡ್ಬಿಡೋರು. ಇಲ್ಲ ಅಂದ್ರೆ ಫ್ರೆಂಡ್ ನ ಫ್ರೆಂಡು ಅವ್ರ ರೂಮಲ್ಲಿ ಮಲ್ಗೋದಕ್ಕೆ ಜಾಗ ಕೊಟ್ರೆ ಸಾಕು ಹೋಗ್ಬಿಡ್ತಿದ್ರಂತೆ. ಅಲ್ಲೂ ಕೂಡ ಬ್ಯಾಚುಲರ್ ಮನಸ್ತಾಪ ಅನ್ನೋದು ಇದೆಯಲ್ಲ ಗುರುವೆ, ಅವ್ನ್ ಬಾಡಿಗೆ ಅಂತೂ ಹೆಂಗಿದ್ರು ಕೊಡಲ್ಲ, ಅಡಿಗೆ ಆದ್ರೂ ಮಾಡ್ಲಿ, ರೂಮ್ ಕ್ಲೀನ್ ಮಾಡ್ಲಿ ಅಂತ ಆಡ್ಕೊಳ್ತಿದ್ರು. ಇಂಥ ಮಾತುಗಳು ಅವ್ರನ್ನ ಮಾರಲಿ ಡೌನ್ ಮಾಡ್ತಾ ಇತ್ತು. ಝೀರೋ ನಾಲೆಡ್ಜ್ ಇರುವಂತಹ ಈ ಹುಡುಗ ಮೊದಲು ಸೆಟ್ ಬಾಯ್ ಆಗಿ ಕೆಲಸ ಮಾಡ್ತಾರೆ. ಅವಾಗ ಎಲ್ರು ಅವ್ರನ್ನ ಸೆಟ್ಟು ಸೆಟ್ಟು ಅಂತ ತಾತ್ಸಾರವಾಗಿ ಕರಿತಾ ಇದ್ದಿದ್ದು ಅವ್ರಿಗೆ ತುಸು ಮುಜುಗರ ತರಿಸ್ತಾ ಇತ್ತಂತೆ. ಶೂಟಿಂಗ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಮನೆ ಬಿಟ್ಟಿದ್ರಂತೆ. ಅವ್ರಿಗೆ ಶೂಟಿಂಗ್ ಒಂದು ಪದ ಬಿಟ್ರೆ ಏನು ಗೊತ್ತಿರ್ಲಿಲ್ಲ. ಈ ಡಬಲ್ ಆಕ್ಟಿಂಗ್ ಹೆಂಗ್ ಮಾಡ್ತಾರೆ, ಈ ಸಾಂಗ್ಸ್ ಅಲ್ಲಿ ಹೇಗೆ ಪಟಪಟನೆ ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ ಅನ್ನುವಂತಹ ಕ್ರೇಜಿ ಕ್ಯೂರಿಯಾಸಿಟಿ ಅವರಲ್ಲಿ ಇತ್ತಂತೆ. ಆದ್ರೆ ಹೇಗಾದ್ರೂ ಮಾಡಿ ಶೂಟಿಂಗ್ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಆಸೆ ಚಿಗುರು ಹಾಗೆ ಮಾಡ್ತು. ಸಿನಿಮಾ ಹುಚ್ಚು ಎಷ್ಟಿತ್ತು ಅಂದ್ರೆ ದರ್ಶನ್ ಅವರ ಕರಿಯಾ ಸಿನಿಮಾ ನೋಡಿ ರೌಡಿ ಆಗ್ಬೇಕು ಅಂತ ಟೀಚರ್ ಮುಂದೆ ಹೇಳಿ ಸರಿಯಾಗಿ ಏಟ್ ತಿಂದಿದ್ರಂತೆ. ಇದೇ ಟೈಮಲ್ಲಿ ಒಂದಿನ ಅವರ ಊರಲ್ಲಿ ಬಿಲ್ಡಪ್ ತಗೋಬೇಕು ಅಂತ ಆಲ್ಬಮ್ ಸಾಂಗ್ ಮಾಡೋದು ಅಂತ ಅವರ ಸೆಟ್ ಹುಡುಗರನ್ನ ಕರ್ಕೊಂಡು ಹೋಗಿ ಕ್ಯಾಮ್ರಾ ಲೈಟು ಹಿಡ್ಕೊಂಡು ಒಟ್ಟಾರೆ ಶೂಟಿಂಗ್ ಮಾಡಿದ್ದು ಉಂಟು. ತಮಾಷೆ ಏನಂದ್ರೆ ಅವರಲ್ಲಿ ಒಬ್ರಿಗೂ ಶೂಟಿಂಗ್ ಬಗ್ಗೆ ಗಂಧ ಗಾಳಿ ಕೂಡ ಗೊತ್ತಿರ್ಲಿಲ್ವಂತೆ. ನೆಟ್ಟಿಗೆ ಆಕ್ಷನ್ ಅನ್ನೋದಕ್ಕೆ ಬರ್ದೆ ಯಾಕ್ಷನ್ ಅಂತಿದ್ರು ಅಂತ ಅವರಿಗೆ ಅವರೇ ಗೇಲಿ ಮಾಡ್ಕೋತಾ ಇದ್ರು ಗಿಲ್ಲಿ. ಶೂಟ್ ಮಾಡಿರುವಂತಹ ಫುಟೇಜ್ ಅನ್ನ ತಗೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ತಾರೆ. ಎಡಿಟಿಂಗ್ ಮಾಡೋದಕ್ಕೆ ಮುಂದಾದಾಗ ಕಾಮಿಡಿ ಅಂತ ಅಂದ್ರೆ ಅವರು ಶೂಟ್ ಮಾಡಿರುವಂತಹ ಸೀನ್ಗಳು ಕೆಲವೊಂದು ಔಟ್ ಆಫ್ ಫೋಕಸ್ ಫ್ರೇಮ್ ಸರಿಯಾಗಿ ಬರ್ದೆ ಎಡಿಟರ್ ಕೈಯಲ್ಲಿ ಉಗಿಸ್ಕೊಂಡಿದ್ರಂತೆ. ಅದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ಹಬ್ಬಕ್ಕೆ ವಾಪಸ್ಸು ಅವರ ಹಳ್ಳಿ ಕಡೆ ಹೋದಾಗ ಎಲ್ಲಯ್ಯ ನಿನ್ನ ಆಲ್ಬಮ್ ಸಾಂಗು ಅಂತ ಕೇಳಿ ಕೇಳಿ ಗಿಲ್ಲಿ ಹಳ್ಳಿಗೆ ಹೋಗೋದನ್ನೇ ಬಿಟ್ಬಿಟ್ರಂತೆ. ಆಶ್ಚರ್ಯ ಏನಂದ್ರೆ ಗಿಲ್ಲಿ ಅವರು ಮೊದಲು ಸೆಟ್ ಬಾಯ್ ಆಗಿ ಮಾಡಿದ್ದು ಅಬ್ಬಯ್ಯ ನಾಯ್ಡು ಸ್ಟುಡಿಯೋದಲ್ಲಿ ಕಾಮಿಡಿ ಕಿಲಾಡಿಗಳು ಅನ್ನುವಂತಹ ಶೋಗೆ. ಅವ್ರಿಗೆ ಮುಂದೆ ನಾನು ಅದೇ ಸ್ಟೇಜ್ ಅಲ್ಲಿ ಆಕ್ಟ್ ಮಾಡಿ ರನ್ನರ್ ಅಪ್ ಆಗ್ತೀನಿ ಅನ್ನೋದು ಕನ್ಸು ಮನ್ಸಲ್ಲೂ ಕೂಡ ಎಣಿಸ್ಕೊಂಡಿರ್ಲಿಲ್ವಂತೆ. ಇದೆ ಅಲ್ವಾ ದೇವ್ರು ಆಡ್ಸೋ ನಿಜವಾದ ಆಟ ಅಂದ್ರೆ. ಸೆಟ್ ಬಾಯ್ ಕೆಲಸ ಬೇಜಾರಾಗಿದ್ದ ಗಿಲ್ಲಿಗೆ ಫ್ರೆಂಡ್ ಹೇಳಿರುವಂತಹ ಫೇಸ್ಬುಕ್ ಲೈವ್ ಕಾನ್ಸೆಪ್ಟ್ ಅವ್ರಿಗೆ ತುಂಬಾ ಯುನೀಕ್ ಅಂತ ಅನ್ಸಿ ಅದನ್ನೇ ಕಾಮಿಡಿ ಶಾರ್ಟ್ ಫಿಲಂ ಮಾಡೋಣ ಅಂತ ಮಾಡಿದ್ದೆ. ಚಪ್ಲಿ ಎಲ್ಲಿದ್ಯಪ್ಪ ಶಾರ್ಟ್ ಫಿಲಂ. ಈ ಫಿಲಂಗೆ 5D ಕ್ಯಾಮ್ರಾನ ಬಾಡಿಗೆಗೆ ತಂದು ಶೂಟ್ ಮಾಡಿದ್ದು ಈಗ ಅದು ಯೂಟ್ಯೂಬ್ ಅಕೌಂಟ್ ಅಲ್ಲಿ ಇದೆ. ಒಂದ್ಸಲ ನೋಡಿ ಬೇಕಾದ್ರೆ ಸಖತ್ ಫನ್ನಿ ಆಗಿದೆ. ಸೀತಾ ವಲ್ಲಭ ಸೀರಿಯಲ್ ಟೈಮಲ್ಲಿ ಸೆಟ್ ಬಾಯ್ ಆಗಿದ್ರು. ಸಣ್ಣ ಮೆಕ್ಯಾನಿಕ್ ಪಾತ್ರ ಮಾಡಿದ್ರು.
ಅವರು ಶೂಟಿಂಗ್ ಅಂತ ಬಿಲ್ಡಪ್ ತಗೋತಾ ಇದ್ದಕ್ಕೆ ಒಂದು ಲೆವೆಲ್ಗೆ ಪ್ಯಾಚ್ ಅಪ್ ಆಗಿತ್ತಂತೆ. ಈ ಕಡೆ ಯೂಟ್ಯೂಬ್ ಅಲ್ಲಿ ಅವರೇ ಬರ್ದು ನಟನೆ ಮಾಡಿ ಡೈರೆಕ್ಷನ್ ಮಾಡಿರುವಂತಹ ಆನ್ಲೈನ್ ಕ್ಲಾಸು, ರೋಲೆಕ್ಸ್ ರಾಜಣ್ಣ, ನಲ್ಲಿ ಮೂಳೆ, PO2 ಜನರನ್ನ ಸಿಕ್ಕಾಪಟ್ಟಿ ನಗ್ಸಿದಂತೂ ನಿಜ. ಇಲ್ಲಿಂದ ಗಿಲ್ಲಿ ಅವರ ಗ್ರಾಫ್ ಮೇಲಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು. ಆದ್ರೆ ಅವರಿಗೆ ಟರ್ನಿಂಗ್ ಪಾಯಿಂಟ್ ಆಗಿದ್ದೆ ರಿಯಾಲಿಟಿ ಶೋಗಳಲ್ಲಿ ಮಾಡ್ತಿದ್ದಂತಹ ಪ್ರಾಪರ್ಟಿ ಕಾಮಿಡಿ. ತೆಲುಗು, ತಮಿಳುಗಳಲ್ಲಿ ಫೇಮಸ್ ಆಗಿದ್ದ ಈ ಪ್ರಾಪರ್ಟಿ ಕಾಮಿಡಿ ಕನ್ನಡದಲ್ಲಿ ಫೇಮಸ್ ಮಾಡಿದೆ ನಮ್ಮ ಗಿಲ್ಲಿ ಅಂದ್ರೆ ತಪ್ಪಾಗಲ್ಲ. ಇದರ ಜೊತೆಗೆ ಧಮಾಕ ಮತ್ತು ಲಂಗೋಟಿ ಮ್ಯಾನ್ ಸಿನಿಮಾಗೆ ಡೈಲಾಗ್ ರೈಟರ್ ಆಗಿ ಕೂಡ ಕೆಲಸ ಮಾಡ್ತಾರೆ. 2022ರ ಕಾಮಿಡಿ ಕಿಲಾಡಿಗಳು ಸೀಸನ್ 4ಗೆ ಸೆಲೆಕ್ಟ್ ಆಗ್ತಾರೆ. ಒಂದು ಟೈಮ್ ಅಲ್ಲಿ ಸೆಟ್ ಬಾಯ್ ಆಗಿ ಇದೇ ಅಬ್ಬಯ್ಯ ನಾಯ್ಡು ಸ್ಟುಡಿಯೋದಲ್ಲಿ ಸ್ಟೇಜ್ ಹಾಕೋ ಕೆಲಸ ಮಾಡ್ತಾ ಇದ್ರು. ಸೀನ್ ಕಟ್ ಮಾಡಿದ್ರೆ ಇವಾಗ ಅದೇ ಸ್ಟೇಜ್ ಅಲ್ಲಿ ಒಬ್ಬ ಸ್ಪರ್ಧಿ, ನಂತರ ರನ್ನರ್ ಅಪ್ ಕೂಡ ಆಗ್ತಾರೆ. ಸಿನಿಮಾದಲ್ಲಾದ್ರೆ ಈ ಸೀನು 1 ಸೆಕೆಂಡ್ ಅಲ್ಲೇ ತೋರಿಸ್ಬಿಡ್ತಾರೆ. ನಿಜ ಲೈಫ್ ಅಲ್ಲಿ ಎಷ್ಟು ದೊಡ್ಡ ಸ್ಟ್ರಗಲ್ ಇರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು. ನಿಮ್ಮಲ್ಲಿ ಯಾರಾದ್ರೂ ಹೀಗೆ ಸೇಮ್ ಪ್ಲೇಸ್ ಅಲ್ಲಿ ಝೀರೋ ಆಗಿದ್ದವರು ಇವಾಗ ಹೀರೋ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಲೈಫ್ ಕೂಡ ನಮ್ಗೆ ಇನ್ಸ್ಪೈರಿಂಗ್. ನೆಕ್ಸ್ಟ್ ಬಂದಿದೆ DKD ಶೋ. ಇದರಲ್ಲಿ ಕೂಡ ರನ್ನರ್ ಅಪ್ ಆಗ್ತಾರೆ. ಇಲ್ಲಿ ಅವರ ಮತ್ತೆ ಗಗನ ಅವರ ಕಾಮಿಡಿ ನೆಕ್ಸ್ಟ್ ಲೆವೆಲ್. ಆಮೇಲೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಯಶಸ್ವಿನಿ ಅಂಡ್ ಗಿಲ್ಲಿ ಕಾಂಬೋ ವರ್ಕ್ ಆಯ್ತು. ಬಿಗ್ಗೆಸ್ಟ್ ಟ್ವಿಸ್ಟ್ ಅಂದ್ರೆ ಲೈಫ್ ಅಲ್ಲಿ 2025ರ ಬಿಗ್ ಬಾಸ್ 12 ಕಾವ್ಯ ಅವರ ಜಂಟಿ ಆಗಿದ್ದಂತಹ ಇವರ BBK ಜರ್ನಿ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ಅವರ ಜೊತೆಗಿನ ಗೆಜ್ಜೆ ಟಾಪಿಕ್ ಅವ್ರನ್ನ ಎಕೋ ಮೋಡ್ ಇಂದ ಟರ್ಬೋ ಮೋಡ್ಗೆ ಶಿಫ್ಟ್ ಮಾಡುತ್ತೆ. BBK 12 ಗೆಸ್ಟ್ ಆಗಿ ಬಂದಿದ್ದವ್ರಿಗೆ ಕೊಟ್ಟಂತಹ ಕ್ವಾಟ್ಲೆ ಅಷ್ಟಿಷ್ಟಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆ ವೀಕು. ದೊಡ್ಡವ ಚಿಕ್ಕವ ಸಾಂಗು ಇವರಿಂದ ಫುಲ್ ವೈರಲ್ ಆಯ್ತು. ಇವರ ಕಂಪ್ಲೀಟ್ ಟ್ಯಾಲೆಂಟ್ ಈ ಶೋ ಇಂದ ಆಚೆ ಬಂತು ಅಂದ್ರೆ ತಪ್ಪಾಗಲ್ಲ. ಅಶ್ವಿನಿ ಅವರ ಜೊತೆಗಿನ ಪಂಚ್ ಫೈಟು, ರಘು ಅವರ ಜೊತೆಗಿನ ಫ್ರೆಂಡ್ಶಿಪ್ ಕಾಟ, ರಕ್ಷಿತಾ ಕಾವ್ಯ ಜೊತೆಗೆ ಒಳ್ಳೆ ಬಾಂಡಿಂಗು ಅವ್ರನ್ನ BBK ಬ್ರ್ಯಾಂಡ್ ಮಾಡುತ್ತೆ. ಬಿಗ್ ಬಾಸ್ ಹಿಸ್ಟರಿಯಲ್ಲೇ ಇನ್ ಇಂಡಿಯಾ ಅಂತ ತಗೊಂಡ್ರೆ ಅತಿ ಹೆಚ್ಚು ವೋಟ್ಸ್ ಕಳಿಸಿರೋದು ನಮ್ಮ ಗಿಲ್ಲಿ ಅವರು. ವಾವ್, ಎಂತ ಗ್ರೇಟ್ ಟ್ರಾನ್ಸಿಷನ್ ಅಲ್ವಾ. ಒಂದು ಕಾಲದಲ್ಲಿ ಶೂಟಿಂಗ್ ಅಂತ ಇದ್ದಂತಹ ನಮ್ಮ ಗಿಲ್ಲಿಗೆ ಜನರು ವೋಟಿಂಗ್ ಅಂತ ಒಬ್ಬ ಸ್ಟಾರ್ ಮಾಡ್ಬಿಟ್ರು. ಈ ಜರ್ನಿ ಹೀಗೆ ಸುಖಕರವಾಗ್ಲಿ ಸಾಗ್ಲಿ. ಅವ್ರಿಗೆ ಹ್ಯಾಪಿ ಜರ್ನಿ ಹೇಳ್ತಾ ಈ ಕಂಟೆಂಟ್ ಅನ್ನ ಮುಗಿಸ್ತಾ ಇದೀನಿ. ನಿಮ್ಗೆ ಗಿಲ್ಲಿ ಅವರ ಜರ್ನಿ ನೋಡಿ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.